ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಭಾರತದ ಪ್ರಮುಖ ಹೈಕೋರ್ಟ್ಗಳ ಬಗ್ಗೆ, ಭಾರತದ ಪ್ರಮುಖ ಉಚ್ಚ ನ್ಯಾಯಾಲಯಗಳ ಬಗ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ನೋಡ್ತಾ ಹೋಗೋಣ. ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಮೊದಲ ಪ್ರಶ್ನೆ ಈ ರೀತಿ ಇದೆ: ಹೈಕೋರ್ಟ್ಗಳ ಮುಖ್ಯ ನ್ಯಾಯಾಧೀಶರನ್ನು ನೇಮಕ ಮಾಡುವವರು ಯಾರು? ಹೈಕೋರ್ಟ್ಗಳ ಚೀಫ್ ಜಸ್ಟಿಸ್ ಇರ್ತಾರಲ್ಲ, ಮುಖ್ಯ ನ್ಯಾಯಾಧೀಶರು, ಇವರನ್ನು ನೇಮಕ ಮಾಡೋದು ಯಾರು? ಸರಿಯಾದ ಉತ್ತರ ಆಪ್ಷನ್ ಡಿ, ರಾಷ್ಟ್ರಪತಿಗಳು. ಭಾರತದ ರಾಷ್ಟ್ರಪತಿಗಳು ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರನ್ನ ನೇಮಕ ಮಾಡ್ತಾರೆ. ನೋಡಿ, ರಾಷ್ಟ್ರಪತಿಗಳು ವಿಧಿ ಸಂವಿಧಾನದ ಆರ್ಟಿಕಲ್ 217 ಪ್ರಕಾರ ಏನು ಮಾಡ್ತಾರೆ ಕೇಳಿದ್ರೆ, ರಾಜ್ಯಗಳಲ್ಲಿ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರನ್ನ ನೇಮಕ ಮಾಡ್ತಾರೆ. ನ್ಯಾಯಾಧೀಶರ ನೇಮಕಾತಿಗೆ ಸಂಬಂಧಪಟ್ಟಂಥ ಒಂದು ವಿಧಿ ಇದು, ಆರ್ಟಿಕಲ್ 217, ನೆನಪಿರಲಿ. ಹಾಗಾದರೆ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಒಂದು ವೇಳೆ ರಾಜೀನಾಮೆ ಸಲ್ಲಿಸೋದಾದರೆ ಯಾರಿಗೆ ಸಲ್ಲಿಸ್ತಾರೆ? ರಾಜೀನಾಮೆ ಸಲ್ಲಿಸಬೇಕಾದ್ರೆ ಯಾರಿಗೆ ಸಲ್ಲಿಸಬೇಕಾಗತ್ತೆ? ಸೊ ರಾಜೀನಾಮೆ ಸಲ್ಲಿಕೆ ಕೂಡ ಇವ್ರು ಯಾರಿಗೆ ಮಾಡಬೇಕಾಗತ್ತೆ ಕೇಳಿದ್ರೆ, ರಾಷ್ಟ್ರಪತಿಗಳಿಗೆ ಮಾಡಬೇಕಾಗತ್ತೆ. ಸೊ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ತಮ್ಮ ರಾಜೀನಾಮೆ ಸಲ್ಲಿಸುವ ಸಂದರ್ಭ ಬಂದರೆ ರಾಜೀನಾಮೆ ಲೆಟ್ರನ್ನು ಯಾರಿಗೆ ಮಾಡಬೇಕು ಕೇಳಿದ್ರೆ, ರಾಷ್ಟ್ರಪತಿಗಳಿಗೆ ಮಾಡಬೇಕಾಗತ್ತೆ. ಹಾಗಾದರೆ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಓತ್ ಟೇಕಿಂಗ್, ಪ್ರಮಾಣ ವಚನ ಸ್ವೀಕಾರ ಎಲ್ಲಿ ಮಾಡ್ತಾರೆ? ಪ್ರಮಾಣ ವಚನ ಸ್ವೀಕಾರ ಅಥವಾ ಪ್ರಮಾಣ ವಚನ ಬೋಧಿಸುವವರು ಯಾರು ಕೇಳಿದ್ರೆ, ರಾಜ್ಯಗಳ ರಾಜ್ಯಪಾಲರು. ಇಂಪಾರ್ಟೆಂಟ್ ಇದೆ, ನೋಟ್ ಮಾಡ್ಕೊಳ್ಳಿ. ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರನ್ನು ನೇಮಕ ಮಾಡೋದು ರಾಷ್ಟ್ರಪತಿಗಳು, ರಾಜೀನಾಮೆ ಕೂಡ ರಾಷ್ಟ್ರಪತಿಗಳಿಗೆ ಸಲ್ಲಿಸಬೇಕಾಗತ್ತೆ. ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರಿಗೆ ಪ್ರಮಾಣ ವಚನ ಬೋಧಿಸೋರು ಆಯಾ ರಾಜ್ಯಗಳ ರಾಜ್ಯಪಾಲರು ಮತ್ತು ಇವರ ನೇಮಕಾತಿ ಆರ್ಟಿಕಲ್ 217 ಪ್ರಕಾರ ಆಗುತ್ತೆ. ಭಾರತದ ಅತ್ಯಂತ ಪುರಾತನ ಹೈಕೋರ್ಟ್ ಯಾವುದು? ಸರಿಯಾದ ಉತ್ತರ ಕಲ್ಕತ್ತಾ ಹೈಕೋರ್ಟ್. ಕಲ್ಕತ್ತಾ ಹೈಕೋರ್ಟ್ ಭಾರತದ ಅತ್ಯಂತ ಹಳೆಯ ಹೈಕೋರ್ಟ್ ಆಗಿದೆ. ಕಲ್ಕತ್ತಾ ಹೈಕೋರ್ಟನ್ನು 1862ರಲ್ಲಿ ಸ್ಥಾಪಿಸಲಾಯಿತು. ಕಲ್ಕತ್ತಾ ಹೈಕೋರ್ಟ್ನ ಸ್ಥಾಪನೆ 1862ರಲ್ಲಾಯಿತು. ಇದು ಭಾರತದ ಅತ್ಯಂತ ಹಳೆಯ ಹೈಕೋರ್ಟ್. ಸ್ನೇಹಿತರೆ, ನಮ್ಮ ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಸೆಷನ್ಗೆ ಹೋಗ್ತಿದ್ದೀವಿ. ನೆಕ್ಸ್ಟ್ ಕ್ವಶನ್: ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ನಿವೃತ್ತಿ ವಯಸ್ಸು ಎಷ್ಟು? ಸರಿಯಾದ ಉತ್ತರ 62 ವರ್ಷ. ನೋಟ್ ಮಾಡ್ಕೊಳ್ಳಿ. ಹೈಕೋರ್ಟ್ ಜಸ್ಟಿಸ್, ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳ ನಿವೃತ್ತಿ ವಯಸ್ಸು 62 ವರ್ಷ. ಅದೇ ನಾವು ಸುಪ್ರೀಂ ಕೋರ್ಟಿಗೆ ಬಂದರೆ, ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರ ನಿವೃತ್ತಿ ವಯಸ್ಸು ಎಷ್ಟು ಕೇಳಿದ್ರೆ, ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ನಿವೃತ್ತಿ ವಯಸ್ಸಲ್ಲಿ ವೇರಿ ಆಗುತ್ತೆ, 65 ವರ್ಷ. ಹೈಕೋರ್ಟ್ ನ್ಯಾಯಾಧೀಶರ ನಿವೃತ್ತಿ ವರ್ಷ 62 ವರ್ಷ ಆದರೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ನಿವೃತ್ತಿ ವರ್ಷ 65 ವರ್ಷ. ಈ ಕೆಳಗಿನ ಯಾವ ರಾಜ್ಯದ ಹೈಕೋರ್ಟ್ನ ವ್ಯಾಪ್ತಿ ಲಕ್ಷದ್ವೀಪ ಕೇಂದ್ರಾಡಳಿತ ಪ್ರದೇಶಕ್ಕೂ ವಿಸ್ತರಿಸಿದೆ? ಸರಿಯಾದ ಉತ್ತರ ಕೇರಳ. ಕೇರಳ ಹೈಕೋರ್ಟ್ನ ವ್ಯಾಪ್ತಿ ಲಕ್ಷದ್ವೀಪಕ್ಕೂ ವಿಸ್ತರಿಸಿದೆ. ಅಂದರೆ ಲಕ್ಷದ್ವೀಪದ ಯಾವುದೇ ವ್ಯಾಜ್ಯಗಳಿದ್ರೂ ಕೂಡ ಕೇರಳ ಹೈಕೋರ್ಟ್ನಲ್ಲಿ ಅದು ಇತ್ಯರ್ಥ ಆಗಬೇಕಾಗತ್ತೆ. ಉಚ್ಚ ನ್ಯಾಯಾಲಯವು ಆರ್ಟಿಕಲ್ 226 ಪ್ರಕಾರ ಈ ಕೆಳಗಿನ ಯಾವುದರ ಮೇಲೆ ಅಧಿಕಾರ ವ್ಯಾಪ್ತಿಯನ್ನು ಹೊಂದಿದೆ? ಸರಿಯಾದ ಉತ್ತರ ಮೂಲಭೂತ ಹಕ್ಕುಗಳು. ನೋಡಿ, ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟನ್ನು ಮೂಲಭೂತ ಹಕ್ಕುಗಳ ರಕ್ಷಕ ಅಂತ ಕರೀತಾರೆ. ಹೈಕೋರ್ಟ್ ಇರುತ್ತಲ್ಲ, ಹೈಕೋರ್ಟ್ ಆರ್ಟಿಕಲ್ 226 ಪ್ರಕಾರ ಮೂಲಭೂತ ಹಕ್ಕುಗಳನ್ನು ರಕ್ಷಣೆ ಮಾಡೋದಕ್ಕೆ 5 ರಿಟ್ಗಳನ್ನು ಹೊರಡಿಸಬಹುದು. 5 ರಿಟ್ಗಳನ್ನು ಹೊರಡಿಸುತ್ತೆ. ಸೇಮ್ ಆ್ಯಸ್ ಇಟ್ ಈಸ್ ಸುಪ್ರೀಂ ಕೋರ್ಟ್ ಕೂಡ ಮೂಲಭೂತ ಹಕ್ಕುಗಳಿಗೆ ರಕ್ಷಣೆಗೆ 5 ರಿಟ್ಗಳನ್ನು ಹೊರಡಿಸುತ್ತೆ. ಆದರೆ ವಿಧಿ ಯಾವುದು ಕೇಳಿದ್ರೆ ಆರ್ಟಿಕಲ್ 32. ನೋಟ್ ಮಾಡ್ಕೊಳ್ಳಿ. ಹೈಕೋರ್ಟ್ ಮೂಲಭೂತ ಹಕ್ಕುಗಳ ರಕ್ಷಣೆಗೆ 5 ರಿಟ್ಗಳನ್ನು ಹೊರಡಿಸುತ್ತೆ ವಿಧಿ 226 ಪ್ರಕಾರ. ಅದೇ ಸುಪ್ರೀಂ ಕೋರ್ಟ್ ಸೇಮ್ 5 ರಿಟ್ಗಳನ್ನು ಮೂಲಭೂತ ಹಕ್ಕುಗಳ ರಕ್ಷಣೆಗೆ ಹೊರಡಿಸುತ್ತೆ ವಿಧಿ 32 ಪ್ರಕಾರ. ಇಂಪಾರ್ಟೆಂಟ್ ಇದೆ, ನೋಟ್ ಮಾಡ್ಕೊಳ್ಳಿ.
ಹಾಗಾದರೆ ಈ ಒಂದು ರಿಟ್ಗಳು ಯಾವುದು ಅಂತ ನೋಡ್ತಾ ಹೋದರೆ ಹೇಬಿಯಸ್ ಕಾರ್ಪಸ್ 5 ರಿಟ್ಗಳಿದ್ದಾವೆ. ಹೇಬಿಯಸ್ ಕಾರ್ಪಸ್, ಮ್ಯಾಂಡಮಸ್, ಹೇಬಿಯಸ್ ಕಾರ್ಪಸ್, ಮ್ಯಾಂಡಮಸ್, ಕೋ ವಾರೆಂಟೋ, ಸರ್ಶಿಯೋರರಿ ಮತ್ತು ಪ್ರೊಹಿಬಿಷನ್. ವೆರಿ ವೆರಿ ಇಂಪಾರ್ಟೆಂಟ್ ಇದೆ, ನೋಟ್ ಮಾಡ್ಕೊಳ್ಳಿ. ಹೈಕೋರ್ಟ್ ವಿಧಿ 226 ಪ್ರಕಾರವು ಮತ್ತು ಸುಪ್ರೀಂ ಕೋರ್ಟ್ ವಿಧಿ 32 ಪ್ರಕಾರ ಮೂಲಭೂತ ಹಕ್ಕುಗಳ ರಕ್ಷಣೆಗೆ 5 ರಿಟ್ಗಳನ್ನು ಹೊರಡಿಸ್ತವೆ. ಆ 5 ರಿಟ್ಗಳು ಹೇಬಿಯಸ್ ಕಾರ್ಪಸ್, ಮ್ಯಾಂಡಮಸ್, ಕೋ ವಾರೆಂಟೋ, ಸರ್ಶಿಯೋರರಿ ಮತ್ತು ಪ್ರೊಹಿಬಿಷನ್. ಲಡಾಖ್ ಈ ಕೆಳಗಿನ ಯಾವ ರಾಜ್ಯದ ಹೈಕೋರ್ಟ್ನ ಅಧಿಕಾರ ಕ್ಷೇತ್ರದ ಅಡಿ ಬರುತ್ತೆ? ಸರಿಯಾದ ಉತ್ತರ ಜಮ್ಮು ಮತ್ತು ಕಾಶ್ಮೀರ. ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಜಮ್ಮು ಮತ್ತು ಕಾಶ್ಮೀರ ನೋಡಿ, ಲಡಾಖ್ ಕೇಂದ್ರಾಡಳಿತ ಪ್ರದೇಶ ಆಗಿದ್ದು ಯಾವಾಗ ಅಂತೇಳಿ ನೋಟ್ ಮಾಡ್ಕೊಳ್ಳಿ, ಇಂಪಾರ್ಟೆಂಟ್ ಇದೆ. ಕೇಂದ್ರಾಡಳಿತ ಪ್ರದೇಶ. ಸೊ ಈ ಲಡಾಖ್ ಕೇಂದ್ರಾಡಳಿತ ಪ್ರದೇಶ ಆಗಿದ್ದು ಯಾವಾಗ ಕೇಳಿದ್ರೆ 31 ಅಕ್ಟೋಬರ್ 2019ರಲ್ಲಿ ಲಡಾಖ್ ಒಂದು ಕೇಂದ್ರಾಡಳಿತ ಪ್ರದೇಶವಾಗಿ ಘೋಷಣೆಯಾಗುತ್ತೆ. ಮತ್ತು ಜಮ್ಮು ಮತ್ತು ಕಾಶ್ಮೀರದ ಹೈಕೋರ್ಟ್ ಇದೆಯಲ್ಲ, ಜಮ್ಮು ಮತ್ತು ಕಾಶ್ಮೀರದ ಹೈಕೋರ್ಟ್ ಇದು ಸ್ವತಂತ್ರ ಪೂರ್ವದ್ದು. ಈ ಹೈಕೋರ್ಟ್ 1928ರಲ್ಲಿಯೇ ಸ್ಥಾಪಿತ ಆಯಿತು. 1828ರಲ್ಲೇ ರಚನೆ ಆಯಿತು. 1928 ಮಾರ್ಚ್ 26ರಂದು ಜಮ್ಮು ಮತ್ತು ಕಾಶ್ಮೀರದ ಹೈಕೋರ್ಟ್ ರಚನೆ ಆಯಿತು. ಈ ಜಮ್ಮು ಮತ್ತು ಕಾಶ್ಮೀರದ ಹೈಕೋರ್ಟ್ ಲಡಾಖ್ನ ವ್ಯಾಪ್ತಿಯನ್ನು ಕೂಡ ಒಳಗೊಂಡಿದೆ. ಲಡಾಖ್ನ ವ್ಯಾಜ್ಯಗಳು ಜಮ್ಮು ಮತ್ತು ಕಾಶ್ಮೀರ ಹೈಕೋರ್ಟ್ನಲ್ಲಿ ಇತ್ಯರ್ಥ ಆಗಬೇಕಾಗತ್ತೆ. ಲೋಕಸಭೆ ಮತ್ತು ವಿಧಾನಸಭೆಗಳಿಗೆ ಸಂಬಂಧಪಟ್ಟಂತಹ ಚುನಾವಣೆಗಳ ವ್ಯಾಜ್ಯ ಈ ಕೆಳಗಿನ ಯಾವ ಕೋರ್ಟ್ನಲ್ಲಿ ಸಲ್ಲಿಸಬೇಕಾಗತ್ತೆ? ನೋಡಿ, ಎಲೆಕ್ಷನ್ ಪಿಟಿಷನ್ಸ್ ಅಂತ ಕರಿತೀವಿ ಇದನ್ನ. ಎಲೆಕ್ಷನ್ ಪಿಟಿಷನ್ಸ್ ಅಂದರೆ ಚುನಾವಣೆಗೆ ಸಂಬಂಧಪಟ್ಟಂಥ ವ್ಯಾಜ್ಯಗಳು, ಇದಕ್ಕೆ ಎಲೆಕ್ಷನ್ ಪಿಟಿಷನ್ಸ್ ಅಂತ ಕರಿತೀವಿ. ಹಾಗಾದರೆ ಇದನ್ನು ಯಾವ ಕೋರ್ಟ್ನಲ್ಲಿ ಸಲ್ಲಿಕೆ ಮಾಡಬೇಕಾಗತ್ತೆ? ಲೋಕಸಭೆ ಮತ್ತು ವಿಧಾನಸಭೆಗಳಿಗೆ ಸಂಬಂಧಪಟ್ಟಂತಹ ಚುನಾವಣಾ ವ್ಯಾಜ್ಯ ಎಲೆಕ್ಷನ್ ಪಿಟಿಷನ್ಸ್ ಯಾವ ಒಂದು ಕೋರ್ಟ್ನಲ್ಲಿ ಸಲ್ಲಿಸಬೇಕಾಗತ್ತೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಹೈಕೋರ್ಟ್ ಅಥವಾ ಉಚ್ಚ ನ್ಯಾಯಾಲಯ. ನೀವು ಕೇಳ್ಬೋದು, ಸರ್ ವಿಧಾನಸಭೆಗಳಿಗೆ ಸಂಬಂಧಪಟ್ಟಂತಹ ವ್ಯಾಜ್ಯಗಳಾದರೆ ಉಚ್ಚ ನ್ಯಾಯಾಲಯದಲ್ಲಿ ಸಲ್ಲಿಕೆ ಆಗಬೇಕಾಗತ್ತೆ, ಲೋಕಸಭೆದು ಯಾಕೆ ಉಚ್ಚ ನ್ಯಾಯಾಲಯದಲ್ಲಿ ಸಲ್ಲಿಕೆ ಆಗಬೇಕು ಅಂತ ಪ್ರಶ್ನೆ ಕೇಳಿದ್ರೆ, ಯಾಕಂದರೆ ಲೋಕಸಭಾ ಚುನಾವಣೆಗಳು ಕೂಡ ರಾಜ್ಯಗಳಲ್ಲಿಯೇ ಆಗ್ತವೆ ಮತ್ತು ಆಯಾ ರಾಜ್ಯಗಳಲ್ಲಿ ಈ ಒಂದು ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತಹ ಸೀಟುಗಳ ಹಂಚಿಕೆ, ಮರು ಹಂಚಿಕೆ ಇವೆಲ್ಲವೂ ಕೂಡ ಆಯಾ ರಾಜ್ಯಕ್ಕೆ ಸೀಮಿತ ಆಗಿರ್ತವೆ, ರಾಜ್ಯದಲ್ಲೇ ಇರ್ತವೆ. ಹಾಗಾಗಿ ರಾಜ್ಯಕ್ಕೆ ಸಂಬಂಧಪಟ್ಟಿರೋದ್ರಿಂದ ಇದು ಉಚ್ಚ ನ್ಯಾಯಾಲಯ ಅಥವಾ ಹೈಕೋರ್ಟ್ನಲ್ಲಿ ಈ ಎಲೆಕ್ಷನ್ ಪಿಟಿಷನ್ಸ್ ಅನ್ನು ಹಾಕಬೇಕಾಗತ್ತೆ. ವ್ಯಕ್ತಿಯ ವೈಯಕ್ತಿಕ ಸ್ವಾತಂತ್ರ್ಯದ ರಕ್ಷಣೆಗಾಗಿ ಹೈಕೋರ್ಟ್ ಈ ಕೆಳಗಿನ ಯಾವ ರಿಟ್ ಹೊರಡಿಸಬಹುದು? ಸರಿಯಾದ ಉತ್ತರ ಹೇಬಿಯಸ್ ಕಾರ್ಪಸ್. ವಿಶೇಷವಾಗಿ ಹೇಬಿಯಸ್ ಕಾರ್ಪಸ್ ಏನು ಹೇಳುತ್ತೆ ಅಂದರೆ, ಒಬ್ಬ ವ್ಯಕ್ತಿ ಪೊಲೀಸರಿಂದ ದಸ್ತಗಿರಿ ಅಥವಾ ಅರೆಸ್ಟ್ ಆದ 24 ಗಂಟೆ ಒಳಗೆ ಆತನನ್ನು ಸಮೀಪದ ಕೋರ್ಟ್ ಅಥವಾ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕು. ನೋಟ್ ಮಾಡ್ಕೊಳ್ಳಿ, ಹೇಬಿಯಸ್ ಕಾರ್ಪಸ್ ರಿಟ್ ಒಬ್ಬ ವ್ಯಕ್ತಿಯ ವೈಯಕ್ತಿಕ ಸ್ವಾತಂತ್ರ್ಯವನ್ನು ಈ ಮೂಲಕ ರಕ್ಷಣೆ ಮಾಡುತ್ತೆ. ಹೇಗಂದರೆ, ಒಬ್ಬ ವ್ಯಕ್ತಿ ಅರೆಸ್ಟ್ ಆದ ಅಂದರೆ ಅವನು ಪೊಲೀಸರು ಮನಸ್ಸಿಗೆ ಬಂದಷ್ಟು ದಿನ ಅವನನ್ನು ಇಟ್ಕೊಳ್ಳೋ ಹಾಗಿಲ್ಲ. ವಿತಿನ್ 24 ಅವರ್ಸ್ ಅವನನ್ನು ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ಗೆ ಹತ್ತಿರದ ಕೋರ್ಟ್ ಅಥವಾ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕು. ರಿಟ್ ಯಾವುದು ಕೇಳಿದ್ರದು ಹೇಬಿಯಸ್ ಕಾರ್ಪಸ್. ಈ ಕೆಳಗಿನ ಯಾವ ಹೈಕೋರ್ಟ್ನಲ್ಲಿ ಅಧಿಕ ಬೆಂಚ್ಗಳಿವೆ? ಸರಿಯಾದ ಉತ್ತರ
ಗೌಹಾಟಿ ಹೈಕೋರ್ಟ್ನಲ್ಲಿ ಅಧಿಕ ಬೆಂಚ್ಗಳಿವೆ. ಇಂಪಾರ್ಟೆಂಟ್ ಇದೆ, ನೋಟ್ ಮಾಡ್ಕೊಳ್ಳಿ. ಗೌಹಾಟಿ ಹೈಕೋರ್ಟ್ನಲ್ಲಿ ಅಧಿಕ ಬೆಂಚ್ಗಳಿವೆ. ಏನಿದು ಬೆಂಚ್ಗಳು, ಏನು ಯಾವ ರೀತಿಯ ಅರ್ಥ ಅಂತ ಕೇಳ್ತಾ ಹೋದರೆ, ಸೊ ಗೌಹಾಟಿ ಹೈಕೋರ್ಟ್ನಲ್ಲಿ ಅಧಿಕ ಬೆಂಚ್ಗಳಿವೆ. ಇಲ್ಲಿ ಪ್ರಿನ್ಸಿಪಲ್ ಸೀಟ್ ಒಂದಿರುತ್ತೆ. ಪ್ರಿನ್ಸಿಪಲ್ ಸೀಟ್ ಒಂದು ಮುಖ್ಯವಾದ ಒಂದು ನ್ಯಾಯಾಧೀಶರ ಒಂದು ಮುಖ್ಯ ನ್ಯಾಯಾಧೀಶರ ಒಂದು ಚೇರ್ ಇರುತ್ತೆ, ಬೆಂಚ್ ಇರುತ್ತೆ. ಅದರ ಜೊತೆಗೆ 3 ಔಟ್ಲೈಯಿಂಗ್ ಬೆಂಚಸ್ ಇದೆ. 3 ಔಟ್ಲೈಯಿಂಗ್ ಬೆಂಚಸ್ ಇದೆ. ಹಾಗಾದರೆ ಈ ಔಟ್ಲೈಯಿಂಗ್ ಬೆಂಚಸ್ ಯಾವುದು ಅಂತ ನೋಡ್ತಾ ಹೋದರೆ, ಔಟ್ಲೈಯಿಂಗ್ ಬೆಂಚಸ್ ನೋಟ್ ಮಾಡ್ಕೊಳ್ಳಿ. ಔಟ್ಲೈಯಿಂಗ್ ಬೆಂಚಸ್ ಕೊಹಿಮಾ ಬೆಂಚ್, ಒಂದು ಕೊಹಿಮಾ ಬೆಂಚ್. ಏನಿದು ಕೊಹಿಮಾ ಬೆಂಚ್ ಕೇಳಿದ್ರೆ, ಕೊಹಿಮಾ ಬೆಂಚ್ ನಾಗಾಲ್ಯಾಂಡ್ಗೆ ಸಂಬಂಧಪಟ್ಟಂತ ಒಂದು ಬೆಂಚ್ ಆಗಿದೆ, ರಿಲೇಟೆಡ್ ಟು ನಾಗಾಲ್ಯಾಂಡ್. ಇನ್ನೊಂದಿದೆ ಐಜ್ವಾಲ್ ಬೆಂಚ್. ಐಜ್ವಾಲ್ ಬೆಂಚ್ ಐಜ್ವಾಲ್ ಬೆಂಚ್ ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿದೆ ಕೇಳಿದ್ರೆ ಮಿಜೋರಾಂ. ಇನ್ನೊಂದು ಬೆಂಚ್ ಇದೆ, ಇನ್ನೊಂದು ಬೆಂಚಿನ ಹೆಸರು ಏನು ಕೇಳಿದ್ರೆ ಇಟಾನಗರ ಬೆಂಚ್. ಇಟಾನಗರ ಬೆಂಚ್. ಸೊ ಇಟಾನಗರ ಬೆಂಚ್ ಯಾವುದಕ್ಕೆ ಸಂಬಂಧಪಟ್ಟಿದೆ ಕೇಳಿದ್ರೆ ಅರುಣಾಚಲ ಪ್ರದೇಶ್. ಅರುಣಾಚಲ ಪ್ರದೇಶಕ್ಕೆ ಸಂಬಂಧಪಟ್ಟಂಥ ಬೆಂಚ್ ನೋಡಿ, ನೋಟ್ ಮಾಡ್ಕೊಳ್ಳಿ. ಗೌಹಾಟಿ ಹೈಕೋರ್ಟ್ನಲ್ಲಿ ಅಧಿಕ ಬೆಂಚ್ಗಳಿವೆ. ಪ್ರಿನ್ಸಿಪಲ್ ಸೀಟ್ ಅಥವಾ ಪ್ರಿನ್ಸಿಪಲ್ ಬೆಂಚ್ ಜೊತೆಗೆ 3 ಔಟ್ಲೈಯಿಂಗ್ ಬೆಂಚ್ಗಳಿದೆ. ಕೊಹಿಮಾ ಬೆಂಚ್ ನಾಗಾಲ್ಯಾಂಡ್ಗೂ, ಐಜ್ವಾಲಾ ಬೆಂಚ್ ಮಿಜೋರಾಂಗೂ ಮತ್ತು ಇಟಾನಗರ ಬೆಂಚ್ ಅರುಣಾಚಲ ಪ್ರದೇಶಕ್ಕೂ ಸಂಬಂಧಪಟ್ಟಿದೆ. ಹೈಕೋರ್ಟ್ನ ವಿರುದ್ಧ ಉಚ್ಚ ನ್ಯಾಯಮೂರ್ತಿಗಳಿಗೆ ಪೆನ್ಷನ್ ಹಣವನ್ನು ಈ ಕೆಳಗಿನ ಯಾವುದರಿಂದ ಭರಿಸಲಾಗುತ್ತೆ? ಪೆನ್ಷನ್ ಹಣವನ್ನು ಹೈಕೋರ್ಟ್ನ ನಿವೃತ್ತ ಉಚ್ಚ ನ್ಯಾಯಮೂರ್ತಿಗಳಿಗೆ, ರಿಟೈರ್ಡ್ ಆಗಿರುವಂಥವರಿಗೆ ಪೆನ್ಷನ್ ಹಣವನ್ನು ಯಾವುದರಿಂದ ಕೊಡ್ತಾರೆ? ಸರಿ ಉತ್ತರ ರಾಜ್ಯದ ಸಂಚಿತ ನಿಧಿ. ಕೇಂದ್ರದ ಸಂಚಿತ ನಿಧಿ. ಪೆನ್ಷನ್ನನ್ನು ಕೇಂದ್ರದ ಸಂಚಿತ ನಿಧಿಯಿಂದ ಕೊಡ್ತಾರೆ. ನೋಟ್ ಮಾಡ್ಕೊಳ್ಳಿ, ಪೆನ್ಷನ್ ಕೇಂದ್ರದ ಸಂಚಿತ ನಿಧಿಯಿಂದ ಕೊಡ್ತಾರೆ. ಹಾಗಾದರೆ ಹೈಕೋರ್ಟ್ನ ನ್ಯಾಯಾಧೀಶರ ವೇತನ, ಸ್ಯಾಲ್ರಿ ಮತ್ತು ಅಲವೆನ್ಸ್ಗಳು, ಭತ್ಯೆಗಳು, ಸ್ಯಾಲ್ರಿ ಮತ್ತು ಭತ್ಯೆಗಳು ಯಾವುದರಿಂದ ಭರಿಸಲಾಗತ್ತೆ? ಸರಿಯಾದ ಉತ್ತರ ರಾಜ್ಯದ ಸಂಚಿತ ನಿಧಿ. ಯಾಕಂದರೆ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ನೇಮಕಾತಿ ರಾಷ್ಟ್ರಪತಿಗಳಿಂದ ಆದರೂ ಕೂಡ ರಾಜ್ಯಗಳಲ್ಲಿಯೇ ಕರ್ತವ್ಯ ನಿರ್ವಹಿಸೋದ್ರಿಂದ ಇವರ ವೇತನ ಮತ್ತು ಭತ್ಯೆಗಳನ್ನು ಆಯಾ ರಾಜ್ಯಗಳೇ ಭರಿಸ್ತವೆ. ಆಯಾ ರಾಜ್ಯಗಳ ರಾಜ್ಯದ ಸಂಚಿತ ನಿಧಿಯಿಂದ ಭರಿಸ್ತಾರೆ. ಸೊ ಭಾರತದಲ್ಲಿ ಒಟ್ಟು 25 ಹೈಕೋರ್ಟ್ಗಳಿವೆ. ಈ ಎಲ್ಲ ಹೈಕೋರ್ಟ್ಗಳ ನ್ಯಾಯಾಧೀಶರ ಭತ್ಯೆ ಮತ್ತು ವೇತನ ಮತ್ತು ಭತ್ಯೆಯನ್ನು ರಾಜ್ಯಗಳ ಸಂಚಿತ ನಿಧಿಯಿಂದ ಭರಿಸಲಾಗುತ್ತೆ. ಈ ಕೆಳಗಿನ ಯಾವ ಹೈಕೋರ್ಟ್ನಲ್ಲಿ ತ್ರಿವಳಿ ತಲಾಖನ್ನು ಕಾನೂನು ಬಾಹಿರ ಅಂತ ಘೋಷಣೆ ಮಾಡಿತು? ಒನ್ ಆಫ್ ದ ಇಂಪಾರ್ಟೆಂಟ್ ಜಡ್ಜ್ಮೆಂಟ್ ಇದು. ಸರಿಯಾದ ಉತ್ತರ ಅಲಹಾಬಾದ್ ಹೈಕೋರ್ಟ್ನಲ್ಲಿ ತ್ರಿವಳಿ ತಲಾಖ್ ಅನ್ನೋದು ಕಾನೂನು ಬಾಹಿರ ಅಂತ ಜಡ್ಜ್ಮೆಂಟ್ ಆಯಿತು. ಡಿಸೆಂಬರ್ 8, 2016 ಈ ಒಂದು ಜಡ್ಜ್ಮೆಂಟ್ ಹೊರಬಿತ್ತು. ಭಾರತದಲ್ಲಿ ಮೊಬೈಲ್ ಕೋರ್ಟ್ಗಳ ಪರಿಕಲ್ಪನೆ ಈ ಕೆಳಗಿನ ಯಾರದ್ದಾಗಿತ್ತು? ಸರಿಯಾದ ಉತ್ತರ ಅಬ್ದುಲ್ ಕಲಾಂ ಅವರದ್ದಾಗಿತ್ತು. ಭಾರತದಲ್ಲಿ ಮೊಬೈಲ್ ಕೋರ್ಟ್ಗಳಿರಬೇಕು, ಜನರ ಬಳಿಗೆ ಹೋಗಿ ನ್ಯಾಯವನ್ನು ಕೊಡಬೇಕು ಅನ್ನುವಂಥ ಒಂದು ಪರಿಕಲ್ಪನೆ ಅಬ್ದುಲ್ ಕಲಾಂ ಅವರದು. ಹಾಗಾದರೆ ಭಾರತದ ಮೊದಲ ಮೊಬೈಲ್ ಕೋರ್ಟ್, ಭಾರತದ ಮೊದಲ ಮೊಬೈಲ್ ಕೋರ್ಟ್ ಯಾವುದು ಕೇಳಿದ್ರೆ 2007 ಸ್ಥಾಪಿತವಾದ ಹರಿಯಾಣ ಮೊಬೈಲ್ ಕೋರ್ಟ್. ಏನಿದು ಮೊಬೈಲ್ ಕೋರ್ಟ್ ಅಂತ ಕೇಳಿದ್ರೆ ಮೊಬೈಲಲ್ಲಿ ಡೀಲ್ ಮಾಡುವಂಥ ಕೋರ್ಟ್ ಅಲ್ಲ. ವರ್ಡನ್ನು ಮಿಸ್ ಮಾಡ್ಕೊಬೇಡಿ. ಮೊಬೈಲ್ ಕೋರ್ಟ್ ಅಂದರೆ ಈ ಮೊಬೈಲ್ ಲೈಬ್ರರಿಗಳು ಇರ್ತಾವಲ್ಲ, ಒಂದು ವೆಹಿಕಲ್ ಒಳಗಡೆ, ಬಸ್ ಒಳಗಡೆ ಲೈಬ್ರರಿ ಇಟ್ಟು ಸಂಚಾರ ಮಾಡುವಂಥವು. ಆ ರೀತಿ ಒಂದು ಬಸ್ನ ಒಳಗಡೆ ಕೋರ್ಟ್ನ ಎಲ್ಲ ಫೆಸಿಲಿಟಿಯನ್ನು, ಜಡ್ಜ್ಗಳನ್ನು, ಲಾಯರ್ಗಳನ್ನು ಒಳಗೊಂಡಂತೆ ಇರುವಂಥ ಒಂದು ಕೋರ್ಟ್ ಇದು. ಎಲ್ಲಿ ಇಶ್ಯೂಸ್ ಆಗಿರುತ್ತೆ, ಎಲ್ಲಿ ಸಮಸ್ಯೆ ಆಗಿರುತ್ತೆ ಅಲ್ಲಿಗೆ ಹೋಗಿ ಈ ಕಾನೂನನ್ನು ಜಾರಿ ಮಾಡುವಂತಹ, ಜಡ್ಜ್ಮೆಂಟ್ ಕೊಡುವಂಥ ಒಂದು ಕೋರ್ಟ್ ಇದು. ಮೊಬೈಲ್ ಕೋರ್ಟ್
ನೆಕ್ಸ್ಟ್ ಕ್ವಶನ್, ಈ ಕೆಳಗಿನ ಯಾರು ಲಾ ಕಮಿಷನ್ ಅಧ್ಯಕ್ಷತೆಯನ್ನು ವಹಿಸಿ ಒಂದು ರಾಜ್ಯದ ಹೈಕೋರ್ಟ್ನಲ್ಲಿ 1/3 ನ್ಯಾಯಮೂರ್ತಿಗಳು ಹೊರ ರಾಜ್ಯದವರು ಇರಬೇಕು ಅಂತ ಹೇಳಿದವರು ಯಾರು? ಸರಿ ಉತ್ತರ HR ಖನ್ನಾ, ನ್ಯಾಯಮೂರ್ತಿ HR ಖನ್ನಾ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಭಾರತದಲ್ಲಿ ಹೈಕೋರ್ಟ್ ಆ್ಯಕ್ಟ್ ಅನ್ನು ಹೊರಡಿಸಿದ್ದು ಯಾರು? ಸರಿ ಉತ್ತರ ಲಾರ್ಡ್ ಕ್ಯಾನಿಂಗ್. ಲಾರ್ಡ್ ಕ್ಯಾನಿಂಗ್ ಸ್ವತಂತ್ರ ಪೂರ್ವದಲ್ಲಿ 1861ರಲ್ಲಿ ಹೈಕೋರ್ಟ್ ಆ್ಯಕ್ಟನ್ನು ಹೊರಡಿಸ್ತಾನೆ. ಲೀಲಾ ಸೇತ್ ಅವರು ಈ ಕೆಳಗಿನ ಯಾವ ಹೈಕೋರ್ಟ್ನಲ್ಲಿ ಭಾರತದ ಮೊದಲ ಮಹಿಳಾ ಮುಖ್ಯ ನ್ಯಾಯಾಧೀಶರಾಗಿ ಆಯ್ಕೆಯಾದರು? ಸರಿಯಾದ ಉತ್ತರ ಲೀಲಾ ಸೇತ್ ಅವರು ಯಾವುದರಲ್ಲಿ ಮೊದಲ ಮುಖ್ಯ ನ್ಯಾಯಾಧೀಶರಾಗಿ ಆಯ್ಕೆಯಾಗಿದ್ದು ಕೇಳಿದ್ರೆ ಹಿಮಾಚಲ ಪ್ರದೇಶ ಹೈಕೋರ್ಟ್ನಲ್ಲಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇನ್ನೊಂದಿಷ್ಟು ಪ್ರಮುಖ ಅಂಶಗಳಿದೆ, ನೋಟ್ ಮಾಡ್ಕೊಳ್ಳಿ. ಭಾರತದ ಮೊದಲ ಭಾರತೀಯ ಮುಖ್ಯ ಜಡ್ಜ್, ಭಾರತದ ಮೊದಲ ಭಾರತೀಯ, ಯಾಕಂದರೆ ಮೊದಲೆಲ್ಲ ಬ್ರಿಟಿಷರೇ ಇರ್ತಾ ಇದ್ರು, ಭಾರತೀಯ ಚೀಫ್ ಜಸ್ಟಿಸ್ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶ ಯಾರು ಕೇಳಿದ್ರೆ PB ಚಕ್ರವರ್ತಿ. ನೋಟ್ ಮಾಡ್ಕೊಳ್ಳಿ, PB ಚಕ್ರವರ್ತಿ. ಸೊ ಯಾವ ಹೈಕೋರ್ಟ್ನ ಚೀಫ್ ಜಸ್ಟಿಸ್ ಆಗಿದ್ರು ಕೇಳಿದ್ರೆ ಕಲ್ಕತ್ತಾ ಹೈಕೋರ್ಟಲ್ಲಿ, ಕಲ್ಕತ್ತಾ ಹೈಕೋರ್ಟ್ನಲ್ಲಿ. ಸ್ನೇಹಿತರೆ, ಸೆಷನ್ ಕಂಪ್ಲೀಟ್ ಮಾಡೋಕ್ಕಿಂತ ಮೊದಲೇ ಭಾರತದಲ್ಲಿರುವಂಥ ಹೈಕೋರ್ಟ್ಗಳ ಬಗ್ಗೆ ಒಂದು ಚಿತ್ರಣ ನೋಡೋಣ. ಭಾರತದಲ್ಲಿ ಒಟ್ಟು 25 ಹೈಕೋರ್ಟ್ಗಳಿವೆ. ಭಾರತದಲ್ಲಿ ಎಷ್ಟಿದೆ? 25 ಹೈಕೋರ್ಟ್ಗಳಿವೆ. ಚಿತ್ರವನ್ನು ಗಮನಿಸಿ. ಭಾರತದ ಹೈಕೋರ್ಟ್ಗಳ ಸಂಖ್ಯೆ ಜಮ್ಮು ಕಾಶ್ಮೀರ್, ಹಿಮಾಚಲ್ ಪ್ರದೇಶ್, ಉತ್ತರಾಖಂಡ, ಉತ್ತರಾಂಚಲ್, ಉತ್ತರ ಪ್ರದೇಶ್, ಹರಿಯಾಣ, ಪಂಜಾಬ್, ರಾಜಸ್ಥಾನ್, ಗುಜರಾತ್, ಮಧ್ಯಪ್ರದೇಶ್, ಅಹಮದಾಬಾದ್ ಹೈಕೋರ್ಟ್, ಉತ್ತರ ಪ್ರದೇಶದ ಅಹಮದಾಬಾದ್ನಲ್ಲಿರುವ ಹೈಕೋರ್ಟ್, ಬಿಹಾರದ ಪಾಟ್ನಾದ ಹೈಕೋರ್ಟ್, ಗುವಾಹಟಿ ಹೈಕೋರ್ಟ್. ನೋಡಿ, ಗುವಾಹಟಿ ಹೈಕೋರ್ಟ್ ಅಧಿಕ ಬೆಂಚ್ಗಳನ್ನು ಹೊಂದಿತ್ತು ಅಂತ ಹೇಳಿದೆ. ನೋಡಿ, ಅದು ನಾಗಾಲ್ಯಾಂಡ್ಗೂ ಸಂಬಂಧಪಡುತ್ತೆ, ಆಮೇಲೆ ಮಿಜೋರಾಂಗೂ ಸಂಬಂಧಪಡುತ್ತೆ. ಇನ್ನೊಂದು ನಾಗಾಲ್ಯಾಂಡ್, ಮಿಜೋರಾಂ ಮತ್ತು ಕೋಹಿಮಾ. ಕೋಹಿಮಾ ಮೀನ್ಸ್ ನಾಗಾಲ್ಯಾಂಡ್, ಐಜ್ವಾಲ್ ಮಿಜೋರಾಂ ಮತ್ತು ಇಟಾನಗರ್ ಅರುಣಾಚಲ್ ಪ್ರದೇಶಕ್ಕೂ ಸಂಬಂಧಪಡುವಂಥ ಒಂದು ಬೆಂಚ್ ಇದು. ಎಲ್ಲಿದೆ ನೋಡ್ರಿ, ಇದು ಯಾವ ಬೆಂಚ್ ಇದು? ಗುವಾಹಟಿ ಬೆಂಚ್. ಇಲ್ಲಿದೆ ನೋಡ್ರಿ, ಗುವಾಹಟಿ ಬೆಂಚ್. ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೆಸ್ಟ್ ಬೆಂಗಾಲ್ ಬೆಂಚ್, ಜಾರ್ಖಂಡ್ನ ರಾಂಚಿ ಬೆಂಚ್, ರಾಂಚಿ ಹೈಕೋರ್ಟ್, ಒರಿಸ್ಸಾ ಹೈಕೋರ್ಟ್, ಛತ್ತೀಸ್ಗಢ ಹೈಕೋರ್ಟ್, ಆಂಧ್ರ ಪ್ರದೇಶ್ ಹೈಕೋರ್ಟ್, ಮಹಾರಾಷ್ಟ್ರ ಹೈಕೋರ್ಟ್, ಕರ್ನಾಟಕ ಹೈಕೋರ್ಟ್, ಮದ್ರಾಸ್ ತಮಿಳುನಾಡು ಹೈಕೋರ್ಟ್ ಮತ್ತು ಕೇರಳ ಹೈಕೋರ್ಟ್. ಸೊ ಭಾರತದಲ್ಲಿ ನೋಡಿ, ಇಲ್ಲಿ ಕೆಂಪು ಬಣ್ಣದಲ್ಲಿ ಕಾಣ್ತಾ ಇರೋದೆಲ್ಲ ಹೈಕೋರ್ಟ್ಗಳು. ನೀಲಿ ಬಣ್ಣದಲ್ಲಿ ಕಾಣ್ತಾ ಇರೋದು ಆ್ಯಕ್ಚುಲಿ ಏನು ಕೇಳಿದ್ರೆ ಸುಪ್ರೀಂ ಕೋರ್ಟ್. ಇದು ದೆಹಲಿಯಲ್ಲಿದೆ. ಸುಪ್ರೀಂ ಕೋರ್ಟ್ ಎಲ್ಲಿದೆ? ಭಾರತದ್ದು ದೆಹಲಿಯಲ್ಲಿದೆ. ಸ್ನೇಹಿತರೆ, ಇದಿಷ್ಟು ಭಾರತದ ಹೈಕೋರ್ಟ್ಗಳ ಬಗ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್. ಕಂಟೆಂಟ್ ಇಷ್ಟ ಆದರೆ ದಯಮಾಡಿ ನಿಮ್ಮ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ಲೈಕ್ ಮಾಡಿ, ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.